कर्नाटक के हुबली शहर में पुलिस ने एक हेड कांस्टेबल को 9 साल की लड़की के साथ बदतमीजी के इल्जाम में पॉक्सो एक्ट के तहत गिरफ्तार कर लिया है। ये मामला केशवपुर पुलिस स्टेशन के दायरे में हुआ, जहां शबरी नगर ट्रैफिक पुलिस के हेड कांस्टेबल M.A. खादिर नवार ने मुबैना तौर पर नाबालिग लड़की के साथ नामुनासिब सलूक किया। इतवार की दोपहर लड़की को अपने घर बुलाया और नामुनासिब बर्ताव किया। लड़की ने घर वापस जाकर अपने वालिदैन को इस हरकत की इत्तला दी, जिसके बाद उसके अहले खाना ने कुछ मकामी लोगों के साथ मिलकर पीर के रोज कांस्टेबल से पूछताछ की और कांस्टेबल पर हमला भी किया। वाक़े की इत्तला मिलते ही पुलिस ने खादिर नवार को हिरासत में ले लिया है और पॉक्सो एक्ट के तहत मुकदमा दर्ज कर लिया गया है। ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದು ದಾಖಲಾಗಿದೆ. ಇವತ್ತು ಬೆಳಗ್ಗೆ ನಿನ್ನೆ ಮಧ್ಯಾಹ್ನ ಸುಮಾರು 3 ರಿಂದ 4 ಗಂಟೆ ಆ ಸಮಯದಲ್ಲಿ 9 ವರ್ಷದ ಒಂದು ಬಾಲಕಿಗೆ ಮನೆ ಒಳಗಡೆ ಕರೆದು ಅಲ್ಲಿ ಆ ಮಗು ಜೊತೆ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅಂತಂದು ಆರೋಪಿಸಲಾಗಿದೆ. ನಂತರ ನಿನ್ನೆ ರಾತ್ರಿ ಆ ಮಗು ತನ್ನ ಪೋಷಕರ ಹತ್ರ ಈ ಥರ ಆರೋಪಿತ ನಡ್ಕೊಂಡ ಅಂತಂದು ಹೇಳಿದ್ದಾರೆ. ಅದಾದಮೇಲೆ ಇವತ್ತು ಬೆಳಗ್ಗೆ ಅಲ್ಲಿ ಆ ಮಗು ಸಂಬಂಧಪಟ್ಟಂಥ ಹಿರಿಯರು 4-6 ಜನ ಹೋಗ್ಬಿಟ್ಟು ಆರೋಪಿಗೆ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆರೋಪಿಗೆ ಒಂದೆರಡು ಏಟು ಹೊಡೆತ ಕೂಡ ಹೊಡೆದಿದ್ದಾರೆ. ಅದಾದಮೇಲೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಆರೋಪಿತನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಮಗುವಿನ ಪೋಷಕರ ಹೇಳಿಕೆಯನ್ನು ಪಡ್ಕೊಂಡು ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಳಗೆ ಕರೆದು ಬೋಲ್ಟ್ ಹಾಕಿ ಕೈಗೆ ಮುತ್ತು ಕೊಟ್ಟ ಅನ್ನುವಂಥದ್ದು ಆರೋಪ. ಅದ್ರ ಜೊತೆಗೆ ಅಷ್ಟರಲ್ಲಿ ಯಾರೋ ಹೊರಗಿಂದ ಬಾಗಿಲು ನಾಕ್ ಮಾಡಿದಾಗ ಆ ಮಕ್ಕಳನ್ನ ಹೊರಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಸೊ ಹಂಗಾಗಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಇದೊಂದು ಘೋರ ಅಪರಾಧ ಪ್ರಕರಣ ಆಗುತ್ತೆ. ಹಂಗಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಆರೋಪಿ ಏನಿದ್ದಾನೆ ಅವನ್ನ ವಶಕ್ಕೆ ತೊಗೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ.